ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಪಲ್ಸ್. ನಿನ್ನೆ ನೋಡಿರ್ಬೋದು, ಸ್ಟ್ರಾಂಗ್ ಆಗಿ ಒಂದು ಗೋಲ್ಡ್ ಡೌನ್ ಸೈಡ್ ಮೊಮೆಂಟಮಿಗೆ ಬಂದಿದೆ. ಆದರೆ ನಾನು ಯಾವುದೇ ಟ್ರೇಡ್ ತೊಗೊಳ್ಳಿಲ್ಲ ಇನ್ನೂ ಕೂಡ. ಓಕೆ, ಸೊ ಇವತ್ತು ಕಂಪ್ಲೀಟ್ ಸ್ವಲ್ಪ ಸೈಡ್ ವೈಸ್ ಟೈಪಲ್ಲೇ ಮೊಮೆಂಟಮ್ ಆಗ್ತಾ ಉಂಟು. ಆದರೆ ನೋಡುವ ಹೇಗೆ ಯಾವುದೆಲ್ಲ ಹೇಗೆ ಮೊಮೆಂಟಮ್ ಆಗ್ತದೆ ಇವತ್ತು. ಮತ್ತು ನಾನು ಲೆವೆಲ್ಸ್ ಕೂಡ ಮಾರ್ಕ್ ಮಾಡ್ತೇನೆ, ನನ್ನದು ಇವತ್ತಿನ ಇಂಪಾರ್ಟೆಂಟ್ ಲೆವೆಲ್ಸ್. ಇದೊಂದು ಕ್ಲಿಯರ್ ಲೆವೆಲ್ ಅಂತ ಕಾಣ್ತಾ ಉಂಟು. ಮತ್ತೆ ಒಂದು ಪ್ರಾಬ್ಲಮ್ ಎಂತಂದರೆ, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿದೆ ಲೆವೆಲ್. ಓಕೆ, ಸೊ ಮೇ ಬಿ ಅದಕ್ಕೆ ಮೇಲೆ ಹೋಗಲಿಕ್ಕೆ ಒಂದು ಲಿಕ್ವಿಡಿಟಿ ಸಿಗಬೇಕು. ಬ್ರೇಕ್ ಆದರೆ ಒಂದು ಪುಲ್ ಬ್ಯಾಕಲ್ಲಿ ನಾನು ನೋಡ್ತೇನೆ ಹೇಗೆ ಟ್ರೇಡ್ಸ್ ತೊಗೊಳ್ಬೇಕಂತ. ಅದು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ಟ್ರೇಡ್ಸ್ ತೊಗೊಂಡ್ರು ಕೂಡ. ಸೊ ಮೇಜರ್ ಆಗಿ ಹೇಳೋದಾದರೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವಾಗ ಹೀಗೆ ಮಲ್ಟಿಪಲ್ ರಿಜೆಕ್ಷನ್ ಇರುತ್ತಲ್ವ, ಆಗ ಜಾಸ್ತಿಯಾಗಿ ಒಂದು ಲಿಕ್ವಿಡಿಟಿ ಸ್ವೀಪ್ ಆಗೇ ಆಗ್ತದೆ. ಓಕೆ, ಸೊ ಇದೊಂಥರ ಸೈಡ್ ವೇಸ್ ಮೊಮೆಂಟಮಲ್ಲೇ ಇನ್ನೂ ಕೂಡ ಮೂವ್ ಆಗ್ತಾ ಉಂಟು. ಇನ್ನೊಂದು ವ್ಯೂ ತರ ನೋಡೋದಾದ್ರೆ, ಹೀಗೆ ಈ ಲೆವೆಲ್ ಅಲ್ಲಿ ಕೂಡ ನೋಡಿ ಮಲ್ಟಿಪಲ್ ಟೈಮ್ಸ್ ಮೊಮೆಂಟಮ್ ಅಲ್ಲಿ ಒಂದು ರಿಜೆಕ್ಷನ್ ತಗೊಳ್ತಾ ಉಂಟು. ಅಂದ್ರೆ ಒಂದು ಅಪ್ಸೈಡ್ ಇಂದ ಕೆಳಗೆ ಹೋಗೋ ಚಾನ್ಸಸ್ ತುಂಬಾ ಹೈ ಉಂಟು. ಓಕೆ, ಯಾಕಂದ್ರೆ ಆಲ್ರೆಡಿ ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮ್ ಅಲ್ಲಿ ಉಂಟು. ಮೇ ಬಿ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಹೋಗೋ ಕೂಡ ಚಾನ್ಸಸ್ ಹೈ ಉಂಟು. ಓಕೆ, ಸೊ ಅದು ಯಾವುದಕ್ಕೆ ನಾವು ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ಈಗ ಆಲ್ರೆಡಿ 4:45 ಕಾರಣ ಅಷ್ಟು ಗೊತ್ತಾಗೋದಿಲ್ಲ ಈಗ ಲೆವೆಲ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾನೆ, ತುಂಬ ಸ್ಲೋ ಅಲ್ಲೇ ಉಂಟು. ಓಕೆ, ಸೊ ನಮಗೆ ಮೇ ಬಿ ಒಂದು 7 ಗಂಟೆ ಹೊತ್ತಿಗೆ ಗೊತ್ತಾಗ್ತದೆ ಕ್ಲಾರಿಟಿ ಹೇಗೆ ಮೂಮೆಂಟಮ್ ಆಗ್ಬೋದು ಅಂತ. ಓಕೆ, ಸೊ ಅದರ ಪ್ರಕಾರ ನಾವು ನೋಡುವ ಹೇಗೆ ಪ್ಲ್ಯಾನ್ ಚೇಂಜ್ ಮಾಡಬೇಕಾ ಅಥವಾ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗ್ತದೆ ಅದರ ಪ್ರಕಾರ ನಾವು ಕೂಡ ಪ್ಲ್ಯಾನ್ ಮಾಡಬೇಕಾಗ್ತದೆ ಇಮಿಡಿಯೇಟ್ ಆಗಿ. ಓಕೆ, ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಮಾಡಬೇಕು. ಸೊ ಅದು ನೋಡುವ ಹೇಗೆ ಮೊಮೆಂಟಮ್ ಆಗ್ತದೆ ಅಂತ. ಸೊ ನನ್ನ ಫಂಡೆಡ್ ಅಕೌಂಟ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡೋದಾದರೆ, ಆಲ್ರೆಡಿ ನಾನು 2.6% ಮೇಲಿದ್ದೇನೆ. ಮತ್ತು ಅಂದರೆ $500 ಆಲ್ಮೋಸ್ಟ್ ಇನ್ನು $380 ತನಕ ಹೇಳ್ಬೋದು. ಓಕೆ, ಸೊ ಅಲ್ಲಿ ಸ್ಟ್ಯಾಂಡ್ ಆಗ್ತಿದ್ದೇನೆ. ಸೊ ಮೇ ಬಿ ವೇಟ್ ಆ್ಯಂಡ್ ವಾಚ್ ಮಾಡುವ ಹೇಗೆ ಟ್ರೇಡ್ಸ್ ಯಾವುದೆಲ್ಲ ಟೈಪಲ್ಲಿ ಸಿಗ್ತದೆ ಅಂತ. ಅದರ ಪ್ರಕಾರ ನಿಮಗೆ ಜರ್ನಿಯನ್ನು ಶೇರ್ ಮಾಡ್ತಿದ್ದೇನೆ. ಓಕೆ, ಸೊ ನಾನೊಂದು ಹೊಸ್ತು ಫಂಡೆಡ್ ಅಕೌಂಟ್ ಅಲ್ಲ, ಡೆಮೋ ಅಕೌಂಟಲ್ಲಿ ಒಂದು ಕಂಪ್ಲೀಟ್ ಆಗಿ ಸ್ಕ್ರ್ಯಾಚ್ ಇಂದ ಸ್ವಿಂಗ್ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ, ಸೊ ಮೇ ಬಿ ವಾರದಲ್ಲಿ 1 ಟ್ರೇಡ್ಸ್ ಅಥವಾ ಮ್ಯಾಕ್ಸಿಮಮ್ 1 ಟ್ರೇಡ್ ಸಿಗ್ತದೆ ಯೂಶಲಿ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ. ಸೊ ಅದು ನನ್ನ ಅನಾಲಿಸಿಸ್ ಅನ್ನು ಶೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೆ ಅದರ ಅಪ್ಡೇಟ್ಸ್ ಕೂಡ, ಟ್ರೇಡ್ಸ್ ಇದ್ರೆ ನಾನು ಹೇಗೆ ತಗೊಳ್ತೇನೆ ಅಂತ. ಓಕೆ, ಸೊ ಬೇಸಿಕಲಿ ಕಂಪ್ಲೀಟ್ ಸ್ಟಾರ್ಟ್ ಇಂದಾನೆ ಇದು ಯಾವುದೇ ನಂದು ಪ್ರೀ ಪ್ಲಾನ್ಡ್ ಯಾವುದೇ ಇರಲಿಲ್ಲ. ಇದರಲ್ಲಿ ಕಂಪ್ಲೀಟ್ ರಾ ಫುಟೇಜ್ ಮತ್ತೆ ಒಂದು ಸ್ಕ್ರಾಚ್. ಓಕೆ, ಸೊ ಅದು ನೀವು ವಿಡಿಯೋ ಚೆಕ್ ಮಾಡಿ, ನಿಮಗೆ ಅಂತ ಅಭಿಪ್ರಾಯ ಇದ್ರೆ ಶೇರ್ ಮಾಡಿ. ಓಕೆ, ಸೊ ಇದು ಈಗ ಇಂಟ್ರಾಡೇ ಟ್ರೇಡಿಂಗ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇದು ಬೇಸಿಕಲಿ 2 ವರ್ಟಿಕಲ್ಸ್, ಇಂಟ್ರಾಡೇ ಮತ್ತೆ ಸ್ವಿಂಗ್ ಟ್ರೇಡಿಂಗ್. ಓಕೆ, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದು ಎರಡು ಮಿಕ್ಸ್ ಮಾಡುವಾಗೆ ಇಲ್ಲ. ಇದು ಕಂಪ್ಲೀಟ್ ಡಿಫ್ರೆಂಟ್ ಜರ್ನಿ, ಇದೊಂದು ಕಂಪ್ಲೀಟ್ ಜರ್ನಿ. ಅಂದರೆ ಬೇಸಿಕಲಿ ಸಿಂಪಲ್ ಟರ್ಮಲ್ಲಿ ಹೇಳಿದ್ರೆ ಇದೊಂದು ಕಂಪ್ಲೀಟ್ ಡಿಫ್ರೆಂಟ್ ಬಿಸ್ನೆಸ್, ಇದೊಂದು ಕಂಪ್ಲೀಟ್ ಡಿಫ್ರೆಂಟ್ ಬಿಸ್ನೆಸ್ ಹಾಗೆ ಅಂತ ಹೇಳ್ಬೋದು. ಓಕೆ, ಸೊ ನೋಡುವ ಹೇಗೆ ಜರ್ನಿ ಯಾವುದು ಹೇಗೆ ಆಗ್ತದಂತ ಬರುವ ದಿನ. ಓಕೆ, ಸೊ ಇಂಟ್ರಾಡೇ ಈ ಟ್ರೇಡ್ಸ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ. ಓಕೆ, ಇವತ್ತು ಅಷ್ಟೇನು ಒಂದು ಅಪರ್ಚುನಿಟಿ ಏನೋ ಇತ್ತು. ಓಕೆ, ಸೊ ನಾನು ಮಾರ್ಕ್ ಮಾಡಿದ್ದೇನೆ ಆಲ್ರೆಡಿ. ಇದೊಂದು ಅಪರ್ಚುನಿಟಿ ಅಂತ ಹೇಳ್ಬೋದು. ಅದು ಸ್ವಲ್ಪ ರಿಸ್ಕಿ, ಆದರೆ ತೊಂದರೆ ಇಲ್ಲ. ಸಣ್ಣ ಮಟ್ಟದ ಒಂದು ಅಪರ್ಚುನಿಟಿ, ಒಂದು ರಿಸ್ಕ್ ತಗೊಂಡು ಒಂದು ಟ್ರೇಡ್ ಮಾಡ್ಬೋದಿತ್ತು. ಮತ್ತು ಒಂದು ವಿಷಯ ಅಂತಂದರೆ, ಇದು ಆಲ್ಮೋಸ್ಟ್ 12 ಗಂಟೆ ನಂತರ ಇತ್ತು ರಾತ್ರಿ. ಓಕೆ, ಸೊ ಇದು ಹೇಗೆ ಲಾಜಿಕ್ ಅಂತ ಇತ್ತಂದರೆ, ನಂದು ಫಸ್ಟಾಗಿ ಈ ಲೆವೆಲಲ್ಲಿ ಪ್ರಾಪರ್ ಒಂದು ಅಪ್ಸೈಡ್ ಬಂದ ನಂತರ ಸ್ವಲ್ಪ ವೀಕ್ನೆಸ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗಿತ್ತು. ಇದೊಂದು ಲೆವೆಲ್ ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ನಿನ್ನೆ ನೀವು ಅನಾಲಿಸಿಸ್ ವಿಡಿಯೋದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಸೊ ಹಾಗಾಗಿ 30 ಮಿನಿಟ್ಸಲ್ಲಿ ಒಂದು ರಿಜೆಕ್ಷನ್ ಆದ ನಂತರ 15 ಮಿನಿಟ್ಸಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಇಲ್ಲಿ ನೋಡಿ. ಓಕೆ, ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆದ ನಂತರ ಈ ಕ್ಯಾಂಡಲಲ್ಲಿ ಮತ್ತೆ ಕನ್ಫರ್ಮೇಷನ್ ಇಲ್ಲಿಂದ ಎಂಟರ್ ಆದರೂ ಕೂಡ ತೊಂದರೆ ಇಲ್ಲ, ಅಥವಾ ಇಲ್ಲಿ ಎಂಟರ್ ಆದರೂ ತೊಂದರೆ ಇರ್ತಿರಲಿಲ್ಲ. ಓಕೆ, ಸೊ ಹಾಗಾಗಿ ನಮಗೆ ಒಂದು 1:2 ಟ್ರೇಡ್ ಇತ್ತು. ಓಕೆ, ಲಾಂಗಾಗಿ ಹೋಲ್ಡ್ ಮಾಡೋದು ಅಂತಾದರೆ 5 ಮಿನಿಟ್ಸಲ್ಲಿ ನೀವು ಎಂಟರ್ ಆದರೂ ಕೂಡ
ನಂದೊಂದು ಆಲ್ಮೋಸ್ಟ್ 1:5 ತನಕ ಇತ್ತಂದರೆ ಅದು ಬೆಳಿಗ್ಗೆ ತನಕ ಆಪರ್ಚುನಿಟಿ ನಂದು ಟಾರ್ಗೆಟ್ ಹಿಟ್ ಆಗ್ತಿತ್ತು. ಓಕೆ, ಸೊ ಇದಾಗಿತ್ತು ಅನಾಲಿಸಿಸ್. ಮತ್ತು ಒಂದು ಟ್ರೇಡ್ ಆಪರ್ಚುನಿಟಿ ಯಾವುದೇ ನಾನು ಟ್ರೇಡ್ ತೊಗೊಳ್ಳಿಲ್ಲ ಇಷ್ಟರವರೆಗೆ. ಓಕೆ, ಸೊ ವೇಟ್ ಆ್ಯಂಡ್ ವಾಚ್ ಮಾಡುವ. ಈ ವೀಕಲ್ಲಿ ಒಂದಿನ ಉಂಟು ಶುಕ್ರವಾರ. ಶುಕ್ರವಾರದಲ್ಲಿ ಎಷ್ಟು ಟ್ರೇಡ್ ಸಿಗ್ತದೆ ಅಂತ ನೋಡುವ. ಥ್ಯಾಂಕ್ ಯು, ಬಾಯ್, ಸ್ಟೇ ಸೇಫ್, ಟೇಕ್ ಕೇರ್, ಟ್ರೇಡ್ ಸೇಫ್.